ಪರಿಷತ್ನಲ್ಲಿ ಕೋಮುವಾದಿ ವರ್ಸಸ್ ಜಾತ್ಯತೀತವಾದಿ ಈ ಬಗ್ಗೆ ಜಟಾಪಟಿ ಜೋರಾಗಿದೆ. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯ ವೇಳೆ ನಡೆದ ಬಿಸಿ ಚರ್ಚೆ. ಜೆಡಿಎಸ್ ಸದಸ್ಯ ಭೋಜೇಗೌಡರಿಗೆ ಸಿಎಂ ಸಿದ್ದರಾಮಯ್ಯ ಆಹ್ವಾನಿಸಿದ್ದಾರೆ. ನೀನು ಜಾತ್ಯತೀತವಾದಿಯಾಗಿದ್ರೆ ನಮ್ಮ ಜೊತೆಗೆ ಬಾ, ಕೋಮುವಾದಿಯಾದ್ರೆ ಅಲ್ಲೇ ಇರು ಅಂತ ಸಿಎಂ ಭೋಜೇಗೌಡರಿಗೆ ಹೇಳಿದ್ದಾರೆ. ಭೋಜೇಗೌಡ ರಾಷ್ಟ್ರೀಯವಾದಿ ಅಂತಂದ್ರು ಬಿಜೆಪಿಯ ರವಿಕುಮಾರ್. ಏನ್ ನೀವು ಸ್ವಾತಂತ್ರ್ಯ ತಂದು ಕೊಟ್ರಾ ಅಂತ ಟಾಂಗ್ ಕೊಟ್ರು ಸಿಎಂ. ಈ ವೇಳೆ ಬಿಜೆಪಿಯ ಸದಸ್ಯರು ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ಮಾತಿನ ಚಕಮಕಿ ನಡೆದಿದೆ. ಸುಳ್ಳಿನ ತಲೆ ಮೇಲೆ ಹೊಡೆದಂತೆ ಮಾತನಾಡ್ತೀರಾ ಅಂತಂದ್ರು ಕೋಟಾ ಶ್ರೀನಿವಾಸ ಪೂಜಾರಿ. ನೀವೆಷ್ಟು ಸುಳ್ಳು ಹೇಳ್ತಿದ್ದೀರಾ ಅನ್ನೋದು ಗೊತ್ತಿದೆ ಅಂದ್ರು ಸಿಎಂ. ಸುಳ್ಳು ಪದ ಅಸಂವಿಧಾನಿಕ, ಕಡತದಿಂದ ತೆಗೀರಿ ಅಂದ್ರು ಸಭಾಪತಿ. ಈ ರೀತಿ ಪರಿಷತ್ನಲ್ಲಿ ಭಾರಿ ಜಟಾಪಟಿಯಾಗಿದೆ. 7 ಜನ ಮಾನ್ಯ ಸದಸ್ಯರುಗಳು ಕೋಟಾ ಶ್ರೀನಿವಾಸ ಪೂಜಾರಿ ಆದಿಯಾಗಿ, ವಿರೋಧ ಪಕ್ಷದ ನಾಯಕರ ಆದಿಯಾಗಿ, ಭಾರತೀಯ ಜನತಾ ಪಕ್ಷದಿಂದ 5 ಜನ ಕಾಂಗ್ರೆಸ್ ಪಕ್ಷದಿಂದ, ಒಬ್ಬರು ತಿಪ್ಪೇಸ್ವಾಮಿಯವರು ಜೆಡಿಎಸ್ನಿಂದ ಭಾಗವಹಿಸಿ ಮಾತನಾಡಿದ್ದಾರೆ. ಹೇಳೋದು ಬಿಡಿಸಿ, ಇನ್ನೂ ನೀವು ಹಣೆಪಟ್ಟಿ ಕಟ್ಕೊಂಡಿದ್ದೀರಲ್ಲಪ್ಪ, ನೀನು ಸೆಕ್ಯುಲರ್ ಆದ್ರೆ ಈ ಕಡೆ ಬಾ, ಕೋಮುವಾದಿ ಆದ್ರೆ ಅಲ್ಲೇ ಕೂತು. ರಾಷ್ಟ್ರ ಏನ್ ಸ್ವಾತಂತ್ರ್ಯ, ನೀವೇ ರಾಷ್ಟ್ರ ಸ್ವಾತಂತ್ರ್ಯ ಇತ್ತಂಗ್ ಕೊಟ್ಟವರು ಸ್ವಾತಂತ್ರ್ಯನ. ಸುಮ್ಮನೆ ಇವೆಲ್ಲ ಯಾಕ್ರಿ ಮಾತಾಡ್ತೀರಿ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ನಾವು ರಾಷ್ಟ್ರವಾದಿಗಳಲ್ಲ. ಸ್ವಾತಂತ್ರ್ಯದಲ್ಲಿ ಸುಮ್ಮನೆ ಕೂತಿದ್ದವರು ರಾಷ್ಟ್ರವಾದಿಗಳು. ಏನ್ರಿ ಇದು ವಿಚಿತ್ರ? ಏನ್ರಿ ವಿಚಿತ್ರ ಇದು? ಯಾರ್ರಿ ರಾಷ್ಟ್ರವಾದಿಗಳು? ನಾವು ರಾಷ್ಟ್ರವಾದಿಗಳು, ನಾವು ನಿಜವಾದಂತ ರಾಷ್ಟ್ರವಾದಿಗಳು. ನೀವು ಅವತ್ತಿನ ಕಾಂಗ್ರೆಸ್ ಒಂದು ರಾಜಕೀಯ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು. ಅವತ್ತಿನ ಕಾಂಗ್ರೆಸ್ ಸುಳ್ಳು ಹೇಳಿನೇ ಸಮರ್ಥನೆ ಮಾಡ್ತೀರಿ. ಅಲ್ಲಲ್ಲ, ಕೂತ್ಕೊಳ್ಳಿ ಪ್ಲೀಸ್. ಸಭಾಪತಿಯವ್ರಿಗೆ ಗೌರವ ಕೊಡ್ರಿ. ಅಲ್ರಿ, ನೀವು ಇಬ್ರು ಮಾತಾಡಬೇಡಿ. ಹೇಳಿಯೇ ಬಚಾವಾಗ್ತೀರಿ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಆ ವಿಚಾರದಲ್ಲಿ ನಮ್ಗೆ ಅವ್ರನ್ನ ಮೀರಿಸೋ ಶಕ್ತಿ ಇಲ್ಲ ಸಭಾಪತಿಯವರೇ. ನೀವು ಸುಳ್ಳನ್ನು ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತೀರಿ. ಅದು ಯಾಕೆ ಹೇಳ್ತೀರಿ? ಅದೊಂದು ಅದ್ಭುತವಾದ ಕೆಲಸ. ಅದೊಂದು ಅದ್ಭುತವಾದ ಕೆಲಸ. ಈ ರಾಜ್ಯದ ಜನ ತೀರ್ಮಾನ ಮಾಡಿ ಬಿಡ್ರಿ. ಯಾರು ಸುಳ್ಳು ಹೇಳ್ತಾರೆ, ಕೂತ್ಕೊಳ್ಳಿ, ನೀವೆಲ್ಲ ಬಿಡ್ರಿ. ಯಾರು ಸುಳ್ಳು ಹೇಳ್ತಾರೆ, ಯಾರು ಸತ್ಯ ಹೇಳ್ತಾರೆ ಅಂತ ಸುಳ್ಳೊಂದು ಕಡತಕ್ಕೆ ಹಾಕ್ಬೇಡ್ರಿ. ನಾವು ನೀವಲ್ಲ, ನೀವು ಸತ್ಯ ಹೇಳ್ತೀರಿ ಅಂತ ಹೇಳ್ತೀರಿ, ನಮ್ಮನ್ನು ಸುಳ್ಳು ಹೇಳ್ತೀರಿ ಅಂತ ಹೇಳ್ತೀರಿ. ನೀವು ಸುಳ್ಳು ಹೇಳ್ತಾ ಇದ್ರು ಸತ್ಯನೇ ಹೇಳ್ತೀವಿ ಅಂತ ಹೇಳ್ತೀರಿ. ಏನ್ ಮಾಡಕ್ಕಾಗುತ್ತೆ? ಮುಖ್ಯಮಂತ್ರಿ ಸದನದಲ್ಲಿ ಸುಳ್ಳು ಹೇಳಿದ್ದು ಅನ್ಪಾರ್ಲಿಮೆಂಟ್ ಆಗುತ್ತೆ, ಅದನ್ನ ಸತ್ಯಕ್ಕೆ ದೂರವಾದ ಅಂತ ಹೇಳ್ಬೇಕು. ಏನು ಎರಡೂ ಒಂದೇ? ಅನ್ಪಾರ್ಲಿಮೆಂಟ್ರಿ ಏನಲ್ಲ, ಸುಳ್ಳು ಅನ್ನೋದು ಈಗ ಪಾರ್ಲಿಮೆಂಟ್ರಿನೇ. ಅದು ಅನ್ಪಾರ್ಲಿಮೆಂಟ್ರಿ ಅಲ್ಲ, ಸುಳ್ಳು ಅನ್ನೋದು. ಆಯ್ತು, ನೀವು ನಿಮ್ಮ ಅಪ್ಪಣೆ ಮೇರೆಗೆ ಸತ್ಯಕ್ಕೆ ದೂರವಾದಂತ ಮಾತುಗಳನ್ನ ಹೇಳ್ತಾರೆ. ಆಗ್ಬೋದಾ? ನಾವು ಯಾವಾಗ್ಲೂ ಐ ಆಮ್ ವೆರಿ ಫಾಂಡ್ ಆಫ್ ಪ್ಲೇಯಿಂಗ್. ಸುಮ್ಮನೆ ನೀನು ಈ ಕಡೆ ಬಂದ್ಬಿಡಪ್ಪ. ಯಾಕೆ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರೆ ಮುಂದಿನ ಚುನಾವಣೆ ಜಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.